ನಮಸ್ಕಾರ ಸ್ನೇಹಿತರೆ, ನಾವೀಗ 2 ಚಿಕ್ಕ ಸ್ಟೋರೀಸ್ ಕಥೆಗಳ ಸಾರಾಂಶವನ್ನು ತಿಳ್ಕೊಳ್ಳೋಣ. ಇಲ್ಲಿ ಇಬ್ಬರು ವ್ಯಕ್ತಿ ಇರ್ತಾರೆ. ಮೊದಲನೇವನು ಮಿಸ್ಟರ್ ಎ. ಈತನಿಗೆ ಅರ್ಜೆಂಟ್ ಆಗಿ ಒಂದು ಮೊಬೈಲ್ ಬೇಕಾಗಿದೆ. ಮೊಬೈಲ್ ಇಲ್ಲ ಅಂದರೆ ಇವರ ಕೆಲಸನೇ ನಡೆಯಲ್ಲ. ಆದರೆ ಕೈಯಲ್ಲಿ ಕಾಸಿಲ್ಲ, ಸಂಬಳ ಬರೋಕೆ 25 ದಿನ ಕಾಯಬೇಕು. ಆಗ ಮಿಸ್ಟರ್ ಎ ಏನು ಮಾಡ್ತಾರೆ, ತನ್ನ ಬಳಿ ಇರೋ ಕ್ರೆಡಿಟ್ ಕಾರ್ಡ್ ಬಳಸಿ ಮೊಬೈಲನ್ನು ಖರೀದಿ ಮಾಡ್ತಾರೆ. 25 ದಿನ ಆದಮೇಲೆ ಸಂಬಳ ಬರುತ್ತೆ. ಬಂದ ತಕ್ಷಣ ಕ್ರೆಡಿಟ್ ಕಾರ್ಡ್ ಬಿಲ್ಲನ್ನು ಕಟ್ಬಿಡ್ತಾರೆ. ಇಲ್ಲೇನಾಯ್ತು, ಮಿಸ್ಟರ್ ಎಗೆ 1 ಪೈಸೆ ಬಡ್ಡಿ ಬೀಳಲಿಲ್ಲ, ಕೆಲಸನೂ ನಿಲ್ಲಿಲ್ಲ. ಕ್ರೆಡಿಟ್ ಕಾರ್ಡ್ ಈತನಿಗೆ ಆಪತ್ ಬಾಂಧವ ಆಯಿತು. ಎರಡನೇ ಕತೆ ಮಿಸ್ಟರ್ ಬಿ. ಈತ ಸ್ವಲ್ಪ ಮೆಟೀರಿಯಲಿಸ್ಟಿಕ್, ಅಂದರೆ ಕಂಡಿದ್ದೆಲ್ಲ ಕೊಳ್ಳುವ ಚಟ. ಬ್ಯಾಂಕ್ ಖಾತೆಯಲ್ಲಿ ದುಡ್ಡಿಲ್ಲ. ಮಾರ್ಕೆಟಲ್ಲಿ ಹೊಸದಾಗಿ ಏನಾದರೂ ಬಂದರೆ ಬೇಕೇ ಬೇಕು ಅನ್ನೋ ಸ್ವಭಾವ ಕೂಡ ತುಡಿತಾ ಇರುತ್ತೆ. ಈತನ ಬಳಿ ಕ್ರೆಡಿಟ್ ಕಾರ್ಡ್ ಇದೆ. ಈತನಿಗೂ ಹೊಸ ಮೊಬೈಲ್ ಖರೀದಿ ಮಾಡಬೇಕು ಅನ್ನೋ ಆಸೆ ಶುರುವಾಗುತ್ತೆ. ಪಾಕೆಟ್ನಲ್ಲಿರೋ ಕ್ರೆಡಿಟ್ ಕಾರ್ಡ್, ಏನು ಗುರು ಏನು ಯೋಚನೆ ಮಾಡ್ತಾ ಇದೆಯಾ, ನಾನಿದ್ದೀನಲ್ಲ, ನನ್ನನ್ನು ತೊಗೊಂಡು ಹೋಗಿ ಉಜ್ಜಿಬಿಡು, ಏನು ಬೇಕೋ ಅದನ್ನು ತಗೋ ಅಂತ ಪ್ರಚೋದನೆ ಕೊಡ್ತಾ ಇರುತ್ತೆ. ಮಿಸ್ಟರ್ ಬಿ ಹೋಗಿ ತನ್ನ ಸಂಬಳಕ್ಕಿಂತ ದುಬಾರಿಯಾದ ಕ್ರೆಡಿಟ್ ಕಾರ್ಡ್ ಖರೀದಿ ಮಾಡ್ತಾನೆ. ಅಲ್ಲೇ ಪಕ್ಕದಲ್ಲಿ ಕೆಫೆ ಕಾಣುತ್ತೆ, ಲಕ್ಸುರಿ ಹೈಫೈ ಕೆಫೆ. ಅಲ್ಲಿಗೆ ಹೋಗ್ತಾನೆ, ಕೂತ್ಕೊಂಡು 600 ರೂಪಾಯಿ ಕಾಫಿ ಕೂಡ ಕುಡಿತಾನೆ. ಅಲ್ಲೂ ಕೂಡ ಕ್ರೆಡಿಟ್ ಕಾರ್ಡ್ ಉಜ್ತಾನೆ, ಮನೆಗೆ ಬರ್ತಾನೆ. ಆಮೇಲೆ ತಿಂಗಳಂಡಲ್ಲಿ ಸಂಬಳ ಬರುತ್ತೆ. ಆದರೆ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟೋಕ್ಕೂ ಆಗ್ತಿರೋದಿಲ್ಲ. ಯಾಕಂದರೆ ಕೊಳ್ಳು ಬಾಕತನಕ್ಕೆ ಬಿದ್ದು ತನ್ನ ಲಿಮಿಟ್ ಮೀರಿ, ಅಂದರೆ ತನ್ನ ರೀಪೇಮೆಂಟ್ ಸಾಮರ್ಥ್ಯವನ್ನು ಮೀರಿ ಆತ ಖರ್ಚು ಮಾಡಿ ಆಗೋಗಿದೆ. ಇಲ್ಲಿಂದ ಅಸಲಿ ಆಟ ಶುರುವಾಗುತ್ತೆ. ಮಿನಿಮಮ್ ಡ್ಯೂ ಪೇಮೆಂಟ್, ಬಡ್ಡಿ, ಈ ಬಡ್ಡಿ, ಲೇಟ್ ಫೀಸ್, ಚಕ್ರ ಬಡ್ಡಿ, ಆ ಬಡ್ಡಿ ಎಲ್ಲವೂ ಸೇರಿ ಬಿ ವ್ಯಕ್ತಿಯ ಕ್ರೆಡಿಟ್ ಕಾರ್ಡ್ ಬಿಲ್ ಮೀಟರ್ ಬಡ್ಡಿಗಿಂತ ಸ್ಪೀಡಾಗಿ ಓಡ್ತಾ ಇರುತ್ತೆ. ನೆಮ್ಮದಿಯಾಗಿದ್ದ ಬಿ ಈಗ ಸಾಲದ ಸುಳಿಯಲ್ಲಿ ಸಿಕ್ಕಿ ಒದ್ದಾಡ್ತಾ ಇರ್ತಾನೆ. ಈ 2 ಸ್ಟೋರಿ ಕೇಳಿದಾಗ ನಿಮಗೇನಿಸ್ತು? ಕ್ರೆಡಿಟ್ ಕಾರ್ಡ್ ಒಳ್ಳೆಯದಾ ಕೆಟ್ಟದಾ? ಉತ್ತರ ಸಿಂಪಲ್. ಇದು ಕಿಚನಲ್ಲಿರೋ ಚಾಕು ಥರ. ತರಕಾರಿ ಕಟ್ ಮಾಡೋಕ್ಕೆ ಯೂಸ್ ಮಾಡಿದ್ರೆ ಯೂಸ್ಫುಲ್ ಟೂಲ್. ಅದು ಬಿಟ್ಟು ಕೊಲೆ ಮಾಡೋಕೆ ಬಳಸಿದ್ರೆ ಅದು ಮರ್ಡರ್ ವೆಪನ್. ನಿಮ್ಮನ್ನ ಜೈಲಿಗೆ ಕಳಿಸ್ಬೋದು. ಬಳಸುವ ರೀತಿಯಲ್ಲಿದೆ ಇದು. ಹಾಗಿದ್ರೆ ನಾವು ಕ್ರೆಡಿಟ್ ಕಾರ್ಡ್ ಬಳಸಬೇಕಾ ಬಳಸಬಾರ್ದಾ? ಬಳಸಿದ್ರೆ ಹೇಗೆ ಬಳಸಬೇಕು? ಹಾಗಿದ್ರೆ ನಾವು ಕ್ರೆಡಿಟ್ ಕಾರ್ಡ್ ವಿಚಾರದಲ್ಲಿ ಯಾವೆಲ್ಲ ಸ್ಟೆಪ್ಸ್ ತಗೊಳ್ಳೇಬೇಕು? ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಬೇಕು, ನಾವು ದಿವಾಳಿ ಆಗಬಾರ್ದು ಅಂತ ಹೇಳಿದ್ರೆ ಕ್ರೆಡಿಟ್ ಕಾರ್ಡ್ನ ಉಪಯೋಗಗಳೇನು ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ ಒನ್ ಬೈ ಒನ್. ಆಪತ್ಕಾಲದ ಆಪತ್ ಬಾಂಧವ. ಕ್ರೆಡಿಟ್ ಕಾರ್ಡ್ಗಳ ಅತಿ ದೊಡ್ಡ ಉಪಯೋಗ ಅಂತ ಹೇಳಿದ್ರೆ ಅದು ಪ್ರೀ ಅಪ್ರೂವ್ಡ್ ಮಿನಿ ಲೋನ್ ಇದ್ದ ಹಾಗೆ. ಅಪ್ರೂವ್ ಆಗಿ ಹೋಗಿರುತ್ತೆ, ಅಪ್ಲಿಕೇಶನ್ ಹಾಕಬೇಕು ಅಂತಿಲ್ಲ ಪ್ರತಿ ಸಲ ನಿಮಗೆ ಉಜ್ಬೇಕಾದ್ರೆ. ಡೆಬಿಟ್ ಕಾರ್ಡ್ ಅಥವಾ ATM ಕಾರ್ಡ್ ಬಳಸಿದ್ರೆ ನಿಮ್ಮ ಅಕೌಂಟಲ್ಲಿ ಇರೋ ದುಡ್ಡು ಖಾಲಿ ಆಗುತ್ತೆ. ಇರಲೇಬೇಕು ಅಕೌಂಟಲ್ಲಿ, ಅವಾಗ ಮಾತ್ರ ATM ಕಾರ್ಡ್ ನೀವು ಯೂಸ್ ಮಾಡೋಕ್ಕಾಗೋದು. ನಿಮ್ಮ ಅಕೌಂಟ್ನಲ್ಲಿ ಹಣ ಇಲ್ಲದೆ ಇದ್ದಾಗಲೂ ಕೂಡ ನಿಮಗೆ ಪರ್ಚೇಸ್ ಮಾಡೋ ಶಕ್ತಿ, ಸ್ಪೆಂಡ್ ಮಾಡೋ ಶಕ್ತಿಯನ್ನು ಕೊಡೋದು ಕ್ರೆಡಿಟ್ ಕಾರ್ಡ್. ಲೋನ್ ಬೇಕು ಅಂದರೆ ಪ್ರತಿ ಸಲ ಲೋನ್ ಅಪ್ಲೈ ಮಾಡಬೇಕು, ಕ್ರೆಡಿಟ್ ಸ್ಕೋರ್ ತೋರಿಸ್ಬೇಕು, ಎಲ್ಲ ಹ್ಯುಮಿಲಿಯೇಷನ್, 25 ಸಿಗ್ನೇಚರ್, 100 ಸಿಗ್ನೇಚರ್ ಹಾಕಬೇಕು, ಆಮೇಲೆ ಅಪ್ರೂವ್ ಮಾಡ್ತಾರೆ. ಆದರೆ ಕ್ರೆಡಿಟ್ ಕಾರ್ಡ್ ಆಲ್ವೇಸ್ ಪ್ರೀ ಅಪ್ರೂವ್ಡ್ ಲೋನ್ ನಿಮ್ಮ ಅಕೌಂಟಲ್ಲಿ ಇದ್ದ ಹಾಗೆ. ನೀವು ಕಾರ್ಡ್ ಉಜ್ದಾಗ್ಲೆಲ್ಲ ನಿಮ್ಮ ಪರವಾಗಿ ನಿಮ್ಮ ಹತ್ರ ಇಲ್ಲದೆ ಇರೋ ದುಡ್ಡನ್ನು ಬ್ಯಾಂಕ್ ಅವ್ರಿಗೆ ಪೇ ಮಾಡಿರುತ್ತೆ. ಪೇ ಮಾಡೋರಿಗೆ ಆ ದುಡ್ಡು ವಾಪಸ್ ಕಟ್ಟಕ್ಕೆ ನಿಮಗೆ 45ರಿಂದ 50 ದಿನಗಳ ಟೈಮ್ ಕೂಡ ಕೊಟ್ಟಿರ್ತಾರೆ. ಯೋಚನೆ ಮಾಡಿ, 2 ಗಂಟೆಗೆ ಏನೋ ಅರ್ಜೆಂಟ್ ಹೆಲ್ತ್ ಎಮರ್ಜೆನ್ಸಿ ಬಂತು, ಆಸ್ಪತ್ರೆಗೆ ಬಿಲ್ ಕಟ್ಟಬೇಕು, ಆಗ ಬ್ಯಾಂಕ್ಗೆ ಹೋಗಿ ಸಾಲ ಕೇಳೋಕ್ಕಾಗಲ್ಲ. ಸಂಬಂಧಿಕರಿಗೆ ಕಾಲ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬರ್ಬೋದು. ಆದರೆ ನಿಮ್ಮ ಜೇಬಲ್ಲಿರೋ ಕ್ರೆಡಿಟ್ ಕಾರ್ಡ್ ಆ ಕ್ಷಣಕ್ಕೆ ಪ್ರಾಣ ಉಳಿಸ್ಬೋದು. ನಿಮ್ಮ ಆದಾಯದ ಆಧಾರದ ಮೇಲೆ ಬ್ಯಾಂಕ್ ಒಂದು ಲಿಮಿಟ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಈ ವ್ಯಕ್ತಿ ಇಷ್ಟು ಅಮೌಂಟ್ ತನಕ ಉಜ್ಜಬಹುದು ಕ್ರೆಡಿಟ್ ಕಾರ್ಡ್ ಅಂತ ಹೇಳಿ. ಆ ಲಿಮಿಟ್ ವರೆಗೂ ಯಾರನ್ನೂ ಕೂಡ ಕೇಳದೆ ನೀವು ಯೂಸ್ ಮಾಡ್ಕೋಬಹುದು ಪೇ ಮಾಡೋಕೆ. ಕ್ಯಾಶ್ ಬ್ಯಾಕ್ ಮತ್ತು ರಿವಾರ್ಡ್ಸ್ ಸುರಿಮಳೆ. ಸ್ನೇಹಿತರೆ, ಕ್ರೆಡಿಟ್ ಕಾರ್ಡ್ಗಳಲ್ಲಿ ಅಮೆಜಾನ್, ಫ್ಲಿಪ್ಕಾರ್ಟ್ ಯಾವುದೇ ರೀತಿ ಸೇಲ್ ಬಂದಾಗ 10%, 15% ಎಲ್ಲ ಇನ್ಸ್ಟೆಂಟ್ ಡಿಸ್ಕೌಂಟ್ ಇರುತ್ತೆ. ಜೊತೆಗೆ ನೀವು ಖರ್ಚು ಮಾಡೋ ಪ್ರತಿ ರೂಪಾಯಿಗೂ ಕೂಡ ರಿವಾರ್ಡ್ ಪಾಯಿಂಟ್ಸ್ ಸಿಗುತ್ತೆ. ಈ ರಿವಾರ್ಡ್ ಪಾಯಿಂಟ್ಸನ್ನು ಬಳಸಿ ನೀವು ಫ್ರೀಯಾಗಿ ಫ್ಲೈಟ್ ಟಿಕೆಟ್ ಕೂಡ ಬುಕ್ ಮಾಡ್ಬೋದು. ಅಥವಾ ಮುಂದಿನ ತಿಂಗಳ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟೋಕೆ ಅದನ್ನು ಯೂಸ್ ಮಾಡೋಕ್ಕೂ ಕೂಡ ಕೆಲ ಕಾರ್ಡ್ಸ್ ಆಪ್ಷನ್ ಕೊಡ್ತವೆ. ಇದು ಸ್ಮಾರ್ಟ್ ಆಗಿ ಬಳಸೋರಿಗೆ ಮಾತ್ರ ಸಿಗೋ ಲಾಭ. ಸ್ಮಾರ್ಟ್ ಆಗಿ ಬಳಸೋದಂತ ಹೇಳಿದ್ರೆ ಮನುಷ್ಯರ ಮೇಲೆ ಒಂದಷ್ಟು ಫಿಕ್ಸೆಡ್ ಖರ್ಚುಗಳು ಇದ್ದೇ ಇರುತ್ತಲ್ವಾ, ಇದ್ದೇ ಇರುತ್ತೆ. ಕರೆಂಟ್ ಬಿಲ್ ಕಟ್ಟಬೇಕು, ಊಟ ಮಾಡಬೇಕು, ರೇಷನ್ ತರಬೇಕು, ಬಟ್ಟೆ ತಗೊಳ್ಳೇಬೇಕು, ಅವಾಗವಾಗ ಚಪ್ಪಲಿ ತಗೋಬೇಕು, ಶೂ ತಗೋಬೇಕು, ಸೋಪ್ ತಗೋಬೇಕು, ಶಾಂಪೂ ತಗೋಬೇಕು, ಪೇಸ್ಟ್ ತಗೋಬೇಕು, ಇದೆಲ್ಲ ಬೇಕೇ ಬೇಕಲ್ವಾ? ಆ ಎಲ್ಲಕ್ಕೂ ಕೂಡ ಕ್ರೆಡಿಟ್ ಕಾರ್ಡ್ ಅನ್ನ ಬಳಸಿ. ನಿಮ್ ದುಡ್ಡು ಕಟ್ಟಲೇಬೇಕು ಅಲ್ಲಿಲ್ಲ ಅಂದ್ರೂ ಕೂಡ ಕ್ರೆಡಿಟ್ ಕಾರ್ಡ್ ಅಲ್ಲಿ ಬಳಸಿ. ಟೈಮಿಗೆ ಕರೆಕ್ಟ್ ಆಗಿ ಬಿಲ್ ಕಟ್ಟಿದ್ರೆ ಕ್ರೆಡಿಟ್ ಸ್ಕೋರ್ ಕೂಡ ಇಂಪ್ರೂವ್ ಆಗ್ತಿರುತ್ತೆ. ನಿಮ್ ದುಡ್ಡು ನೀವು ಖರ್ಚೆ ಮಾಡಿರೋದಿಲ್ಲ, ನಿಮ್ ದುಡ್ಡು ಬ್ಯಾಂಕ್ ಅಲ್ಲಿ ಇರುತ್ತೆ. ಬಿಲ್ ಬಂದಾಗ ಕಟ್ತೀರ, ಅಲ್ಲಿ ತನಕ ಅದಕ್ಕೆ ಇಂಟ್ರೆಸ್ಟ್ ಬಂದಿರುತ್ತೆ. ಬಡ್ಡಿ ರಹಿತ ಸಾಲ. ಇಲ್ಲಿ ಬಿಲ್ಲಿಂಗ್ ಸೈಕಲ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಮಾಡ್ಕೋಬೇಕು ಇದನ್ನ. ಕ್ರೆಡಿಟ್ ಕಾರ್ಡ್ ತಗೊಳ್ಳೋದಷ್ಟೇ ಮುಖ್ಯ ಅಲ್ಲ, ಬಿಲ್ಲಿಂಗ್ ಸೈಕಲ್. ಪ್ರತಿಯೊಂದು ಕ್ರೆಡಿಟ್ ಕಾರ್ಡ್ಗೂ ಕೂಡ ಬಿಲ್ಲಿಂಗ್ ಸೈಕಲ್ ಅಂತ ಇರುತ್ತೆ. ಯೂಶುವಲಿ 45ರಿಂದ 50 ದಿನಗಳ ತನಕ ಟೈಮ್ ಇರುತ್ತೆ ನಿಮಗೆ ಪೇ ಮಾಡಿದ್ಮೇಲೆ ಅದನ್ನು ಕಟ್ಟಕ್ಕೆ. ಬಿಲ್ಲಿಂಗ್ ಡೇಟ್ ಈಗ ಯೂಶುವಲಿ ತಿಂಗಳಿಗೊಂದ್ಸಲಿ ಬಿಲ್ ಆಗುತ್ತೆ. ನನ್ನ ಕಾರ್ಡು 19-20ನೇ ತಾರೀಕು ಅಷ್ಟೊತ್ತಿಗೆ ಬಿಲ್ ಆಗಿಬಿಡುತ್ತೆ. ಎವ್ರಿ 30 ಡೇಸ್ ಅಂತ ಅಂದ್ಕೊಳ್ಳಿ. ಅದು 30 ದಿನ ಆಯ್ತು ಅಲ್ಲಿಗೆ. ಅದಾದಮೇಲೆ ಮತ್ತೆ 15 ದಿನ ಬಿಲ್ ಕಟ್ಟಕ್ಕೆ ಟೈಮ್ ಇರುತ್ತೆ. 4ನೇ ತಾರೀಕು 5ನೇ ತಾರೀಕು ತನಕ ಬಿಲ್ ಕಟ್ಟಕ್ಕೆ ಮತ್ತೆ ಟೈಮ್ ಇರುತ್ತೆ.
ಟೋಟಲ್ 45 ಡೇಸ್ ಟೈಮ್ ಇದೆ ನನ್ನ ಕ್ರೆಡಿಟ್ ಕಾರ್ಡ್ನಲ್ಲಿ. ಸೊ ಇಷ್ಟು ಗ್ಯಾಪ್ ಸಿಗುತ್ತೆ. ಹಾಗಂತ ಬಿಲ್ಲಿಂಗ್ ಡೇಟ್ 19ನೇ ತಾರೀಕಿದ್ದು 18ನೇ ತಾರೀಕಿಗೆ ನೀವು ಪರ್ಚೇಸ್ ಮಾಡಿದರೆ ಬಿಲ್ ನೆಕ್ಸ್ಟ್ ಡೇನೇ ಆಗಿರುತ್ತೆ. ನಿಮಗೆ 15 ದಿವಸ ಅಷ್ಟೇ ಟೈಮ್ ಸಿಗುತ್ತೆ. ಅದನ್ನು ಮೈಂಡಲ್ಲಿ ಇಟ್ಕೊಂಡಿರ್ಬೇಕು ನೀವು. ಅದರ ಬದಲಾಗಿ ಇವತ್ತು ಬಿಲ್ ಆಗಿದೆ ಅಥವಾ ನಿನ್ನೆ ಬಿಲ್ ಆಗಿದೆ, ಒಂದು ದಿವಸ ನೆಕ್ಸ್ಟ್ ಬಿಲ್ ಆಗಿ ಮರುದಿನ ಶಾಪಿಂಗ್ ಮಾಡಿದ್ರೆ ಆ ಪರ್ಚೇಸಸ್ಗೆ 45 ಡೇಸ್ 50 ಡೇಸ್ ಟೈಮ್ ಇರುತ್ತೆ ಕಟ್ಟಕ್ಕೆ. ಯಾಕಂದರೆ ನೆಕ್ಸ್ಟ್ ಬಿಲ್ ಆಗೋದು 1 ತಿಂಗಳು ಬಿಟ್ಟು ಅದಾದಮೇಲೆ ಮತ್ತೆ 15 ಡೇಸ್ ಟೈಮ್ ಇರುತ್ತಲ್ಲ. ಅದಾದಮೇಲೂ ಕೂಡ ಬಿಲ್ ಬಂತು, 15 ಡೇಸ್ ಟೈಮ್ ಇತ್ತು. ಉದಾಹರಣೆ ನನಗೆ 19ಕ್ಕೆ ಬಿಲ್ ಬಂತು, 19ನೇ ತಾರೀಕು, ನೆಕ್ಸ್ಟ್ 4 or 5ಗೆ ನಾನು ಬಿಲ್ ಕಟ್ಟಬೇಕು. ಆ ಡ್ಯೂ ಡೇಟ್ನ ಒಳಗಡೆ ನಾನು ಬಿಲ್ಲನ್ನು ವಾಪಸ್ ಕಟ್ಟಿದ್ರೆ ಬ್ಯಾಂಕ್ ನನ್ನಿಂದ 1 ಪೈಸೆ ಕೂಡ ಬಡ್ಡಿ ಕೇಳಲ್ಲ. 1-1.5 ತಿಂಗಳು ಫ್ರೀಯಾಗಿ ನಿಮಗೆ ಅವ್ರ ದುಡ್ಡನ್ನು ಬಳಸೋಕೆ ಅವಕಾಶ ಕೊಟ್ಟರು ಅಂತ ಅರ್ಥ. ಜೊತೆಗೆ ನೋ ಕಾಸ್ಟ್ EMI ಅನ್ನೋದು ಮತ್ತೊಂದು ಬ್ರಹ್ಮಾಸ್ತ್ರ. 1 ಲಕ್ಷದ ಲ್ಯಾಪ್ಟಾಪ್ ಬೇಕು, ಒಂದೇ ಸಲ ಹಣ ಕಟ್ಟಕ್ಕೆ ಆಗಲಿಲ್ಲ ಅಂದರೆ ನಿಮಗೆ ಬೇರೆ ಕಡೆ ಲೋನ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಬಡ್ಡಿ ಇರುತ್ತೆ ಹೆವಿ. ಆದರೆ ಕ್ರೆಡಿಟ್ ಕಾರ್ಡ್ ಮೂಲಕ ಬಡ್ಡಿ ಇಲ್ಲದೆ ತಿಂಗಳಿಗೆ ಇಂತಿಷ್ಟು EMI ಅಂತ ಕಟ್ಬೋದು. ನೋ ಕಾಸ್ಟ್ EMI ಆಫರ್ಸ್ ಇದ್ದಾಗ ಕ್ರೆಡಿಟ್ ಕಾರ್ಡ್ನಲ್ಲಿ ಪದೇ ಪದೇ ಇಂತಹ ನೋ ಕಾಸ್ಟ್ EMI ಆಫರ್ ಕೊಡ್ತಾನೆ ಇರ್ತಾರೆ. ಅಲ್ಲಿ ಇಂಟ್ರೆಸ್ಟ್ ರೇಟನ್ನು ಕಂಪನಿಗಳು, ಬ್ಯಾಂಕ್ನವರು ಅವರವರೇ ಕಟ್ಕೊಂಡಿರ್ತಾರೆ. ನಿಮ್ಮ ಖರ್ಚಿನ ಕಂಪ್ಲೀಟ್ ಜಾತಕ. ಕ್ರೆಡಿಟ್ ಕಾರ್ಡ್ ನಿಮ್ಮ ಪರ್ಸನಲ್ ಅಕೌಂಟೆಂಟ್ ತರ ಕೆಲಸ ಮಾಡುತ್ತೆ. ತಿಂಗಳ ಕೊನೆಗೆ ಬರೋ ಸ್ಟೇಟ್ಮೆಂಟ್ ನೋಡಿದ್ರೆ ಸಾಕು, ನೀವು ಹೋಟೆಲ್ಗೆ ಎಷ್ಟು ಖರ್ಚು ಮಾಡಿದ್ರಿ, ಬಟ್ಟೆಗೆ ಎಷ್ಟು, ಪೆಟ್ರೋಲ್ಗೆ ಎಷ್ಟು ಅನ್ನೋ ಕಂಪ್ಲೀಟ್ ಜಾತಕ ನಿಮ್ಮ ಕೈಯಲ್ಲಿರುತ್ತೆ. ಇದರಿಂದ ಮುಂದಿನ ತಿಂಗಳು ಎಲ್ಲಿ ಎಷ್ಟು ಖರ್ಚು ಮಾಡಬೇಕು ಅನ್ನೋ ಕಂಟ್ರೋಲ್ ನಿಮಗೆ ಸಿಕ್ಬಿಡುತ್ತೆ. ಫ್ರಾಡ್ ಆದ್ರೆ ಬ್ಯಾಂಕ್ ಜವಾಬ್ದಾರಿ. ಇದು ಬಹಳ ಮುಖ್ಯ ಪಾಯಿಂಟ್ ಸ್ನೇಹಿತರೆ, ಗಮನ ಕೊಟ್ಟು ಕೇಳಿ. ನಿಮ್ಮ ಡೆಬಿಟ್ ಕಾರ್ಡ್ ಕಳೆದು ಹೋಗಿ ಯಾರಾದರೂ ಅದರಿಂದ ಹಣ ಡ್ರಾ ಮಾಡಿದ್ರೆ ನಿಮ್ಮ ಅಕೌಂಟಿಂದ ದುಡ್ಡು ಕಿತ್ಕೊಂಡು ಹೋಗಿರುತ್ತೆ, ವಾಪಸ್ ಸಿಗೋದು ತುಂಬಾ ಕಷ್ಟ. ಆದರೆ ಕ್ರೆಡಿಟ್ ಕಾರ್ಡ್ ಕಳೆದು ಹೋಗಿ ಫ್ರಾಡ್ ಆದರೆ ಆ ಹಣ ನಿಮ್ದಲ್ಲ, ಬ್ಯಾಂಕ್ದು. ಫ್ರಾಡ್ ಆದ 3 ದಿನದ ಒಳಗಡೆ ನೀವು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಈ ಥರ ಆಗಿದೆ ಅಂತ ಹೇಳಿದ್ರೆ ಸಾಕು, ಕಂಪ್ಲೇಂಟ್ ಮಾಡಿದ್ರೆ ಸಾಕು, ಕಳೆದು ಹೋಗಿರೋ ಹಣಕ್ಕೆ ಬ್ಯಾಂಕ್ ಜವಾಬ್ದಾರಿಯಾಗಿರುತ್ತೆ. ನೀವು 1 ರೂಪಾಯಿ ಕೂಡ ಅದನ್ನು ಕಟ್ಟೋ ಅವಶ್ಯಕತೆ ಬರೋದಿಲ್ಲ. ಕ್ರೆಡಿಟ್ ಕಾರ್ಡ್ ಅನ್ನೋ ಉರುಳು ಎಚ್ಚರ. ಸ್ನೇಹಿತರೆ, ಲಾಭಗಳ ಬಗ್ಗೆ ಕೇಳಿದ್ರೆ ಆದರೆ ಕ್ರೆಡಿಟ್ ಕಾರ್ಡ್ ಬಳಿ ನಿಮ್ಮ ಜೇಬು ಕತ್ತರಿಸುವ ಹರಿತವಾದ ಬ್ಲೇಡ್ ಕೂಡ ಇದೆ. ಬ್ಯಾಂಕ್ಗಳು ಫ್ರೀಯಾಗಿ ಕ್ರೆಡಿಟ್ ಕಾರ್ಡ್ ಕೊಡೋದು ನಿಮ್ಮ ಮೇಲಿನ ಪ್ರೀತಿಯಿಂದ ಅಲ್ಲ, ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ನೀವು ತಪ್ಪು ಮಾಡ್ತೀರಾ, 100ರಲ್ಲಿ 100ಕ್ಕೆ 100 ಜನ ಟೈಮಿಗೆ ಕರೆಕ್ಟಾಗಿ ಬಿಲ್ ಕಟ್ಟಲ್ಲ ಅಂತ ಅವ್ರಿಗೆ ಗೊತ್ತು. ದೊಡ್ಡ ಪ್ರಮಾಣದ ಜನ ಅಲ್ಲಿ ಡ್ಯೂ ಡೇಟ್ ಒಳಗಡೆ ಕಟ್ಟಲ್ಲ, ಬಡ್ಡಿಗೆ ಮಿನಿಮಮ್ ಡ್ಯೂ ಅಷ್ಟೇ ಕಟ್ಕೊಂಡು ದುಡ್ಡು ಬಿಡ್ತಾರೆ, ಇಂಟ್ರೆಸ್ಟ್ ನನಗೆ ಕಟ್ತಾರೆ ಅನ್ನೋದು ಬ್ಯಾಂಕಿಗೆ ಗೊತ್ತಿರುತ್ತೆ. ನೀವು ಮಾಡೋ ಆ ಮಿಸ್ಟೇಕ್ನಿಂದ ಬ್ಯಾಂಕ್ನವರು ಕೋಟಿ ಹಣ ಮಾಡ್ತಾ ಇರ್ತಾರೆ. ಲಾರ್ಜ್ ಸ್ಕೇಲ್ನಲ್ಲಿ ಕೋಟ್ಯಂತರ ಜನ ಕ್ರೆಡಿಟ್ ಕಾರ್ಡ್ ಬಳಸ್ತಾ ಇರೋ ಟೈಮ್ನಲ್ಲಿ ಮಿನಿಮಮ್ ಡ್ಯೂ ಅನ್ನೋ ಖೆಡ್ಡ. ಎಸ್ ಸ್ನೇಹಿತರೆ, ನೀವು 50,000 ರೂಪಾಯಿ ಶಾಪಿಂಗ್ ಮಾಡಿರ್ತೀರಾ, ಬಿಲ್ ಬರುತ್ತೆ. ಆ ಬಿಲ್ ನಲ್ಲಿ ದಪ್ಪ ಅಕ್ಷರದಲ್ಲಿ ಮಿನಿಮಮ್ ಡ್ಯೂ ಕೇವಲ 2,500 ರೂಪಾಯಿ ಮಾತ್ರ ಅಂತ ಆಪ್ ನಲ್ಲಿ ಓಪನ್ ಮಾಡಿದಾಗ ತೋರಿಸ್ತಾ ಇರ್ತಾರೆ. ಟೋಟಲ್ ಬಿಲ್ ಸಣ್ಣ ಅಕ್ಷರದಲ್ಲಿರುತ್ತೆ. ತುಂಬ ಜನ ಅರೆ ಮಿನಿಮಮ್ ಇಷ್ಟೇ ಕಟ್ಟಿದ್ರೆ ಸಾಕಾ, 2,500 ಕಟ್ಟಿದ್ರೆ ಸಾಕಾ, ಅದು ಹಂಗೆ ಬಾಕಿ ಇಟ್ಕೋಬೋದಾ ಅಂತ ಅನ್ಕೊಂಡು ಮಿನಿಮಮ್ ಡ್ಯೂ ಕಟ್ಟಿ ಕೈ ತೊಳ್ಕೊಂಡ್ಬಿಡ್ತಾರೆ. ಆ ಮೂಮೆಂಟಿಗಷ್ಟೇ ಕೈ ತೊಳೆದಿರಲ್ಲ, ಇನ್ನೂ ಹಿಡಿದಿರೋದವ್ರಿಗೆ ಗೊತ್ತೇ ಇರೋದಿಲ್ಲ. ಆ ಮಿನಿಮಮ್ ಡ್ಯೂ ಅನ್ನೋದು ನಿಮ್ಮ ಟೋಟಲ್ ಸಾಲ ಅಲ್ಲ, ಅದು ಕೇವಲ ನಿಮ್ಮ ಕಾರ್ಡ್ ಬ್ಲಾಕ್ ಆಗದೇ ಇರೋಕೆ, ನಿಮ್ಮ ಹಿಂದೆ ಬಂದು ಬ್ಯಾಂಕ್ನವರು ಬಾಗಿಲು ತಟ್ಟದೇ ಇರೋಕೆ ಕನಿಷ್ಠ ಒಂದು ಮಿನಿಮಮ್ ಪೇಮೆಂಟ್ ಅಷ್ಟೇ. ನೀವು ಮಿನಿಮಮ್ ಡ್ಯೂ ಕಟ್ಟಿದ ತಕ್ಷಣ ಉಳಿದ 47,500 ರೂಪಾಯಿಗೆ ಮೀಟರ್ ಬಡ್ಡಿ ಶುರುವಾಗುತ್ತೆ. ಹೊಸ ಬಿಲ್ಲಿಂಗ್ ಸೈಕಲ್ ಶುರುವಾಗುತ್ತಲೇ ಉಳಿದ ಹಣಕ್ಕೆ ಕನಿಷ್ಠ 3-4% ತಿಂಗಳ ಬಡ್ಡಿ ಬೀಳುತ್ತೆ. ತಿಂಗಳಿಗೆ 3-4% ಇಂಟು 12 ಮಂತ್ಸ್ ಎಷ್ಟಾಯ್ತು ಯೋಚನೆ ಮಾಡಿ. ವರ್ಷಕ್ಕೆ 36-46% ಬಡ್ಡಿ. ನೀವು ಮಿನಿಮಮ್ ಡ್ಯೂ ಕಟ್ತಾ ಹೋದರೆ ಆ 50,000 ಸಾಲ ತೀರಿಸೋಕೆ ವರ್ಷಗಳೇ ಬೇಕಾಗುತ್ತೆ ನಿಮಗೆ. ಬ್ಯಾಂಕ್ಗಳು ಶ್ರೀಮಂತ ಆಗೋದೇ ಈ ಮಿನಿಮಮ್ ಡ್ಯೂ ಕಟ್ಟೋ ದೊಡ್ಡ ಸಂಖ್ಯೆಯ ಗ್ರಾಹಕರಿಂದ. ಅದೇ ಲಾಭ ಅವರಿಗೆ. ಅದೇ ಕಾರಣಕ್ಕೆ ಭಾಳ ಉಪಕಾರ ಮಾಡೋರ ಥರ ಎಲ್ರಿಗೂ ಕಾರ್ಡ್ ತಗೊಳ್ಳಿ ಅಂತ ಅವ್ರು ಹೇಳೋದು. ಜಾಣರಾಗಿ ಬಳಸೋರು ಮಾತ್ರ ಬಚಾವಾಗೋದಿದ್ರಲ್ಲಿ, ಅಥವಾ ಅಡ್ವಾಂಟೇಜ್ ತಗೊಳ್ಳೋದು ಕಾರ್ಡ್ದು. ರಹಸ್ಯ ಶುಲ್ಕಗಳ ಸುಲಿಗೆ, ಹಿಡನ್ ಚಾರ್ಜಸ್. ಕ್ರೆಡಿಟ್ ಕಾರ್ಡ್ ತಗೊಳ್ಳುವಾಗ ಲೈಫ್ ಟೈಮ್ ಫ್ರೀ ಅಂತ ಹೇಳಿರ್ತಾರೆ. ಅದರ ಒಳಗೆ ಏನೇನಿರುತ್ತೆ ಗೊತ್ತಾ? ಒಂದಿನ ಬಿಲ್ ಕಟ್ಟೋದು ಲೇಟ್ ಆದರೂ ಕೂಡ ಲೇಟ್ ಪೇಮೆಂಟ್ ಫೀಸ್ ಹಾಕ್ತಾರೆ. ನಿಮ್ಮ ಲಿಮಿಟ್ 50,000 ರೂಪಾಯಿ ಇದು, ನೀವು 51,000 ಖರ್ಚು ಮಾಡಿದ್ರೆ ಓವರ್ ಲಿಮಿಟ್ ಫೀಸ್ ಅಂತ ದಂಡ ಹಾಕ್ತಾರೆ. ವಿದೇಶಿ ವೆಬ್ಸೈಟ್ಗಳಲ್ಲಿ ಏನಾದರೂ ಖರೀದಿ ಮಾಡಿದ್ರೆ ಫಾರೆಕ್ಸ್ ಮಾರ್ಕಪ್ ಫೀಸ್ ಅಂತ ಕಟ್ ಮಾಡ್ತಾರೆ. ನಿಮಗೆ ಬರೋ ಕ್ಯಾಶ್ ಬ್ಯಾಕ್ ಕೇವಲ 100 ರೂಪಾಯಿ ಆಗಿದ್ರೆ ಬ್ಯಾಂಕ್ಗಳು ಈ ಹಿಡನ್ ಚಾರ್ಜಸ್ ಮೂಲಕ ನಿಮ್ಮಿಂದ 1,000 ರೂಪಾಯಿ ಕಲೆಕ್ಟ್ ಮಾಡಿರ್ತಾರೆ. ಆದ್ರೆ ಸ್ನೇಹಿತರೆ, ಇತ್ತೀಚೆಗೆ FD ಬ್ಯಾಕ್ ಕ್ರೆಡಿಟ್ ಕಾರ್ಡ್ಗಳು ಬಂದಿದ್ದಾವೆ. ಕ್ರೆಡಿಟ್ ಕಾರ್ಡ್ನ ಲಾಭಗಳೆಲ್ಲ ಬೇಕು, ಆದರೆ ಫಿನಾನ್ಷಿಯಲ್ ಡಿಸಿಪ್ಲಿನ್ ಇರಬೇಕು ಅನ್ನೋರಿಗೆ ಬೆಸ್ಟ್ ಆಪ್ಷನ್ ಆಗ್ಬೋದು. ಉದಾಹರಣೆಗೆ ಸ್ಟೇಬಲ್ ಮನಿ ಹಾಗೂ ಸೂರ್ಯೋದಯ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಜೊತೆಯಾಗಿ ತಂದಿರೋ ಪ್ರೀಮಿಯಂ FD ಬ್ಯಾಕ್ ಕ್ರೆಡಿಟ್ ಕಾರ್ಡ್ ಕೇಳಕ್ಕೆ ಹೋದ ತಕ್ಷಣ ನಿಮ್ಮ ಸಂಬಳ ಎಷ್ಟು, ಕ್ರೆಡಿಟ್ ಸ್ಕೋರ್ ಎಷ್ಟು ಅಂತ ಹೇಳಿ ಅಪಮಾನನೂ ಮಾಡಲ್ಲ ಇವರು. ಎಲ್ರಿಗೂ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. ಜೊತೆಗೆ ಈ ಕಾರ್ಡ್ ಬಳಸ್ತಾ ಹೋದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಕೂಡ ಬಿಲ್ಡ್ ಆಗ್ತಾ ಹೋಗುತ್ತೆ. ಇದರಲ್ಲಿ ನೀವು ಕೊಳ್ಳು ಬಾಕರಾಗಕ್ಕೆ ಅಥವಾ ಕಂಟ್ರೋಲ್ ತಪ್ಪಿ ಸಾಲದ ಸುಳಿಗೆ ಬೀಳಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇಲ್ಲಿ ನೀವು ಎಷ್ಟು ಫಿಕ್ಸೆಡ್ ಡೆಪಾಸಿಟ್ ಇಡ್ತೀರೋ ಬ್ಯಾಂಕ್ ಅಲ್ಲಿ ಅದರ 90% ಅಂದ್ರೆ 45,000 ರೂಪಾಯಿ ಕ್ರೆಡಿಟ್ ಲಿಮಿಟ್ ಬೇಕು ಅಂದ್ರೆ 50,000 ರೂಪಾಯಿ ನೀವು FD ಇಟ್ಟಿರ್ತೀರಾ ಬ್ಯಾಂಕ್ ನಲ್ಲಿ. ಅದಕ್ಕೆ ಬಡ್ಡಿ ಕೂಡ ಬರ್ತಾ ಇರುತ್ತೆ. ಇದರಿಂದ ನಿಮಗೆ ಸಾಲಗಾರರಾಗ್ತಾ ಹೋಗಲ್ಲ ಉಜ್ಜದಷ್ಟು. ನೀವು ಉಳಿತಾಯದ ಅಭ್ಯಾಸವನ್ನ
ಬೈ ಡಿಫಾಲ್ಟ್ ಬೆಳೆಸ್ಕೊಳ್ಳೇಬೇಕಾಗತ್ತೆ ಇಲ್ಲಿ. ಜೊತೆಗೆ ನಿಮ್ಮ FDಗೆ ಭರ್ಜರಿ 8% ವರೆಗೂ ಇಂಟ್ರೆಸ್ಟ್ ರೇಟ್ ಏರ್ತಾನೆ ಹೋಗ್ತಿರುತ್ತೆ. ಈ FDಗೆ RBIನ DICGC ಇಂದ 5 ಲಕ್ಷ ರೂಪಾಯಿವರೆಗೆ ಫ್ರೀ ಇನ್ಶೂರೆನ್ಸ್ ಕೂಡ ಇರುತ್ತೆ. ಇದು ರೂಪೇ ಕಾರ್ಡ್ UPIಗೂ ಕೂಡ ಲಿಂಕ್ ಮಾಡ್ಕೋಬಹುದು. ಪ್ರತಿ ಟ್ರಾನ್ಸಾಕ್ಷನ್ಗೂ 0.5% ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಜೊತೆಗೆ 250 ರೂಪೀಸ್ ಕ್ಯಾಶ್ ಬ್ಯಾಕ್ ಪಡೆಯೋ ಲಿಮಿಟೆಡ್ ಟೈಮ್ ಅಪರ್ಚುನಿಟಿ ಕೂಡ ಇದರಲ್ಲಿದೆ. ಶ್ರೀಮಂತರು ಸಾವಿರಾರು ರೂಪಾಯಿ ಕೊಟ್ಟು ಪಡೆಯೋ ಏರ್ಪೋರ್ಟ್ ಲೌಂಜ್ ಆಕ್ಸೆಸ್ ಈ ಕಾರ್ಡ್ ನಲ್ಲಿ ಫ್ರೀ ಆಗಿ ಸಿಗುತ್ತೆ. ಸ್ಮಾಲ್ ಅಮೌಂಟ್ FD ಇಟ್ಟು ಕೂಡ ನೀವು ಇಮಿಡಿಯೇಟ್ ಆಗಿ ಕ್ರೆಡಿಟ್ ಕಾರ್ಡ್ ಅನ್ನ ಪಡ್ಕೋಬಹುದು. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಕೆಲವೇ ಕ್ಲಿಕ್ಸ್ ಅಲ್ಲಿ ನೀವು ಕೂಡ ನಿಮ್ಮ ಕ್ರೆಡಿಟ್ ಕಾರ್ಡ್ ಅನ್ನ ಪಡ್ಕೋಬಹುದು. ಬನ್ನಿ ಈಗ ಕ್ರೆಡಿಟ್ ಕಾರ್ಡ್ ಬಳಸುವಾಗ ಮಾಡಬಾರದು ಯಾವ ತಪ್ಪುಗಳನ್ನ, ಅವುಗಳನ್ನ ಇನ್ನಷ್ಟು ನಾವು ನೋಡ್ತಾ ಹೋಗೋಣ. ಡೇಂಜರ್, ಕ್ಯಾಶ್ ವಿತ್ಡ್ರಾ ಮಾಡಿದ್ರೆ ಗೋವಿಂದ. ಕ್ರೆಡಿಟ್ ಕಾರ್ಡ್ ಬಳಸಿ ATM ನಲ್ಲಿ ಕ್ಯಾಶ್ ಡ್ರಾ ಮಾಡಕ್ ಹೋಗಬಾರ್ದು. ಯಾಕಂದ್ರೆ ನೀವು ಕಾರ್ಡ್ ಉಜ್ಜಿ ವಸ್ತುಗಳನ್ನ ಖರೀದಿ ಮಾಡಿದ್ರೆ 45 ದಿನ ಬಡ್ಡಿ ಫ್ರೀ ಇರುತ್ತೆ. ಆದ್ರೆ ATM ನಲ್ಲಿ ಕ್ಯಾಶ್ ಡ್ರಾ ಮಾಡಿದ್ರೆ ಆ ಕ್ಷಣದಿಂದಲೇ ಆ ದಿನದಿಂದಲೇ ಬಡ್ಡಿ ಮೀಟರ್ ಆನ್ ಆಗುತ್ತೆ. ಜೊತೆಗೆ ಕ್ಯಾಶ್ ಅಡ್ವಾನ್ಸ್ ಫೀಸ್ ಅಂತ ಬೇರೆ ದಂಡ ಹಾಕ್ತಾರೆ. ಇದು ಸಾಲದ ಕೂಪಕ್ಕೆ ತಳ್ಳುವ ಮೊದಲ ಹೆಜ್ಜೆ. ಮನುಷ್ಯನ ಆಸೆಯೇ ಬ್ಯಾಂಕ್ಗಳಿಗೆ ಬಂಡವಾಳ. ಎಸ್ ಸ್ನೇಹಿತರೆ, 100 ಜನ ಕ್ರೆಡಿಟ್ ಕಾರ್ಡ್ ತಗೊಂಡ್ರೆ ಅದರಲ್ಲಿ ಬುದ್ಧಿವಂತರು ಎಷ್ಟು ಜನ ಗೊತ್ತಾ? 70 ಜನ ಮಾತ್ರ. 70% ಪೀಪಲ್ ಮಾತ್ರ ಬುದ್ಧಿವಂತರು, ಎಲ್ಲರೂ ಅಲ್ಲ. ಅದರಲ್ಲೂ ಕೂಡ ಕೆಲವರು ಮಿಸ್ ಮಾಡ್ತಾರೆ. ಆದರೆ ಮಿನಿಮಮ್ 30% ಜನ, ಮಿನಿಮಮ್ ಕನಿಷ್ಠ ಟೈಮಿಗೆ ಕರೆಕ್ಟಾಗಿ ಬಿಲ್ ಕಟ್ಟಲ್ಲ. ಅದರಲ್ಲಿ ಕೆಲವರಿಗೆ ಉದಾಸೀನ, ಇನ್ನು ಕೆಲವರಿಗೆ ದುಡ್ಡಿರೋದಿಲ್ಲ. ಕೈಯಲ್ಲಿ ದುಡ್ಡಿಲ್ಲದೆ ಇದ್ದಾಗ ಮನುಷ್ಯ ತನ್ನ ಆಸೆಗಳನ್ನು ಕಂಟ್ರೋಲ್ ಮಾಡ್ತಾರೆ. ಆದರೆ ಜೇಬಲ್ಲಿ ಕಾರ್ಡ್ ಇದ್ರೆ ಮುಂದಿನ ತಿಂಗಳು ಸಂಬಳ ಬರುತ್ತಲ್ಲ, ಕಟ್ಟಿದ್ರಾಯ್ತು ಅನ್ನೋ ಧೈರ್ಯದಲ್ಲಿ ಉಜ್ಜುತ್ತಾರೆ. ಇಲ್ಲದೆ ಇರೋ ಆಸೆಗಳು, ಅಗತ್ಯಗಳು ಉಕ್ಕಿ ಬರ್ತವೆ. ಇದೇ ಬ್ಯಾಂಕ್ಗಳ ತಂತ್ರ. ನಿಮ್ಮ ಕೈಯಲ್ಲಿ ಕೊಳ್ಳುವ ಶಕ್ತಿಯನ್ನು ಕೊಟ್ಟು ನಿಮ್ಮ ಹತ್ರ ಪರ್ಚೇಸ್ ಮಾಡಿಸಿ ಕೊಡಪ್ಪ ದುಡ್ಡು ಅಂತ ಬಂದು ಕೇಳಿ. ಇಲ್ಲ ಅಂತ ಹೇಳಿದ್ರೆ ಹೌದಾ ಪರವಾಗಿಲ್ಲ, ಮಿನಿಮಮ್ ಕಟ್ಟು, ಮಿನಿಮಮ್ ಡ್ಯೂ 1,000-2,000 ಕಟ್ಟು, ಆಮೇಲೆ ಬಡ್ಡಿ ಕಟ್ತಾ ಹೋಗು ಅಂತ ಹೇಳಿ ನಿಮ್ಮನ್ನ ಬುದ್ಧಿವಂತರ ಥರ ಕ್ರೆಡಿಟ್ ಕಾರ್ಡ್ ಬಳಸದೇ ಇರೋರಿಂದ ಇಂಟ್ರೆಸ್ಟ್ ತಗೊಂಡು ಲಾಭ ಮಾಡ್ಕೊಳ್ಳೋದೆ ಈ ಕ್ರೆಡಿಟ್ ಕಾರ್ಡ್ ಇಂಡಸ್ಟ್ರಿಯ ಬಿಸ್ನೆಸ್ ಮಾಡೆಲ್. ಜೊತೆಗೆ ಇಲ್ಲಿ ಸಿಬಿಲ್ ಸ್ಕೋರ್ ವಿಚಾರ, ಇದೊಂಥರ 2 ಅಲಗಿನ ಕತೆ. ಯಾರ ಹತ್ರ ಕ್ರೆಡಿಟ್ ಹಿಸ್ಟ್ರಿನೇ ಇಲ್ಲ, ಸ್ಕೋರೇ ಇಲ್ಲ, ಅವರಿಗೆ ಕ್ರೆಡಿಟ್ ಕಾರ್ಡ್ ಅನ್ನೋದು ಕ್ರೆಡಿಟ್ ಹಿಸ್ಟ್ರಿಯನ್ನ ಬಿಲ್ಡ್ ಮಾಡ್ಕೊಳ್ಳೋಕೆ ಅದ್ಭುತ ಅವಕಾಶ. ಸಣ್ಣ ಸಾಲಗಳು ಕರೆಕ್ಟ್ ಟೈಮಿಗೆ ಕರೆಕ್ಟಾಗಿ ಬಿಲ್ ಕಟ್ಟಿದ್ರೆ ಒಳ್ಳೆ ಕ್ರೆಡಿಟ್ ಹಿಸ್ಟ್ರಿ ಹೆಲ್ದಿಯಾಗಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಆದರೆ ಒಮ್ಮೆ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟೋದು ಲೇಟ್ ಆದರೆ ನಿಮ್ಮ ಸಿಬಿಲ್ ಸ್ಕೋರ್ ಬೀಳ್ತಾ ಹೋಗುತ್ತೆ. ಬರೀ ಮಿನಿಮಮ್ ಡ್ಯೂ ಕಟ್ಟಿ ಬಡ್ಡಿ ಕಟ್ತಾ ಹೋಗ್ತೀನಿ ಅಂತ ಹೋದರೆ ಕ್ರೆಡಿಟ್ ಸ್ಕೋರ್ ಕಿತ್ಕೊಂಡು ಹೋಗ್ತಿರುತ್ತೆ. ಅದರಿಂದ ನೀವು ಮನೆ ಕಟ್ಟೋಕೆ ಅಥವಾ ಬಿಸ್ನೆಸ್ ಮಾಡೋಕೆ, ಹೋಮ್ ಲೋನ್ಗೆ, ಪರ್ಸ್ನಲ್ ಲೋನ್ ಅಂತ ಹೇಳೆಲ್ಲ ಬ್ಯಾಂಕಿಗೆ ಹೋದಾಗ ಬ್ಯಾಂಕ್ ಈತನಿಗೆ ಕೊಟ್ಟರೆ ಕಷ್ಟ ಅಂತ ಹೇಳಿ ಸಾಲ ಕೊಡಲ್ಲ ನಿಮಗೆ. ಅವಾಗ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿ ಇಟ್ಕೊಂಡಿಲ್ಲ ನೀವು ಅಂತ ಹೇಳಿದ್ರೆ. ಭಾರತದಲ್ಲಿ ಕ್ರೆಡಿಟ್ ಕಾರ್ಡ್ ಕ್ರಾಂತಿ. ಕ್ರೆಡಿಟ್ ಕಾರ್ಡ್ ಬಳಸೋರು ಕಮ್ಮಿ ಆಗಿದ್ದಾರೆ ಭಾರತದಲ್ಲಿ? ಖಂಡಿತ ಇಲ್ಲ. ಮೆಗಾ ಇಂಡಸ್ಟ್ರಿ ಇದು, ಬೃಹದಾಕಾರವಾಗಿ ಬೆಳೀತಾ ಇದೆ. ಒಂದು ಕಾಲದಲ್ಲಿ ಕ್ರೆಡಿಟ್ ಕಾರ್ಡ್ ಅಂದ್ರೆ ಕೇವಲ ಶ್ರೀಮಂತರ ಜೇಬಲ್ಲಿ ಮಾತ್ರ ಇರ್ತಾ ಇದ್ದ ಲಕ್ಸುರಿ. ಆದ್ರೆ ಈಗ ಹಾಗಿಲ್ಲ. 2025 ಡಿಸೆಂಬರ್ ಹೊತ್ತಿಗೆ ಭಾರತದಲ್ಲಿ ಬರೋಬ್ಬರಿ 11,57,00,000ಕ್ಕೂ ಅಧಿಕ ಆಕ್ಟಿವ್ ಕ್ರೆಡಿಟ್ ಕಾರ್ಡ್ಸ್ ಇವೆ. ಕೇವಲ ಒಂದೇ ತಿಂಗಳಲ್ಲಿ ಅಂದ್ರೆ ಕಳೆದ ಡಿಸೆಂಬರ್ನಲ್ಲಿ 9 ಲಕ್ಷ ಹೊಸ ಕಾರ್ಡ್ಸ್ ಇಶ್ಯೂ ಆಗಿವೆ. ಭಾರತೀಯರು ಕ್ರೆಡಿಟ್ ಕಾರ್ಡ್ ಬಳಸಿ ಮಾಡ್ತಿರೋ ಖರ್ಚು ಎಷ್ಟಿರಬಹುದು ಗೊತ್ತಾ? ಗೆಸ್ ಮಾಡಿ. ಡಿಸೆಂಬರ್ ಒಂದೇ ತಿಂಗಳಲ್ಲಿ ಭಾರತೀಯರು ಬರೋಬ್ಬರಿ 2,05,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ವಾರ್ಷಿಕವಾಗಿ ಲೆಕ್ಕ ಹಾಕಿದ್ರೆ ಈ ಮೊತ್ತ ಬರೋಬ್ಬರಿ 25 ಲಕ್ಷ ಕೋಟಿ ರೂಪಾಯಿ ದಾಟುತ್ತೆ. ಈ ಕ್ರಾಂತಿಗೆ ಅತಿ ಮುಖ್ಯವಾಗಿ ಕಾರಣ ಟೈರ್ 2 ಮತ್ತು ಟೈರ್ 3 ಸಿಟೀಸ್, ಸಣ್ಣ ಟೌನ್ ಹಳ್ಳಿಗಳಲ್ಲೂ ಕ್ರೆಡಿಟ್ ಕಾರ್ಡ್ ಬಳಕೆ ಜೋರಾಗಿದೆ. UPI ಜೊತೆಗೆ ರೂಪೇ ಕಾರ್ಡ್ ಲಿಂಕ್ ಆದ್ಮೇಲಂತೂ ಇನ್ನಷ್ಟು ಬೂಸ್ಟ್ ಕೊಡ್ತಾ ಇದೆ. ಸ್ಕ್ಯಾನ್ ಮಾಡಿ ಕ್ರೆಡಿಟ್ ಕಾರ್ಡ್ ಮೂಲಕನೇ ಪೇ ಮಾಡಬಹುದಲ್ವಾ? ಮುಂಚೆ ಎಲ್ಲ ಸ್ವೈಪ್ ಮಾಡೋ ಜಾಗದಲ್ಲಿ ಮಾತ್ರ ಮಾಡೋಕ್ಕಾಗ್ತಾ ಇತ್ತು. ಆದ್ರೆ ಈಗ ಸಣ್ಣ ಪುಟ್ಟ ಗೂಡಂಗಡಿಲೂ ಕೂಡ ಸ್ಕ್ಯಾನ್ ಮಾಡಿಬಿಟ್ಟು ಕ್ರೆಡಿಟ್ ಕಾರ್ಡ್ ಮೂಲಕ ಪೇ ಮಾಡಬಹುದಲ್ವಾ? ಆ ರೆವಲ್ಯೂಷನ್ ಆಗಿದೆ. 2030 ಹೊತ್ತಿಗೆ 21 ಕೋಟಿ ಆಕ್ಟಿವ್ ಕಾರ್ಡ್ಗಳನ್ನ ಕೂಡ ಈ ಇಂಡಸ್ಟ್ರಿ ಹೊಂದೋ ಲೆಕ್ಕಾಚಾರ ಇದೆ. ಹಾಗೆ ವಾರ್ಷಿಕ ಟ್ರಾನ್ಸಾಕ್ಷನ್ ಬರೋಬ್ಬರಿ 54 ಲಕ್ಷ ಕೋಟಿ ರೂಪಾಯಿಗೆ ತಲುಪೋ ನಿರೀಕ್ಷೆ ಇದೆ. ಹಾಗಿದ್ರೆ ಇಂಥ ಕ್ರೆಡಿಟ್ ಕಾರ್ಡ್ ಅನ್ನ ಜಾಣ್ಮೆಯಿಂದ ಬಳಸೋಕಿರೋ ರೂಲ್ಸ್ ಏನು? ಅದೇ ಈ ಮಾಸ್ಟರ್ ತಂತ್ರ, ಮಾಸ್ಟರ್ ಮಂತ್ರ. ಕ್ರೆಡಿಟ್ ಕಾರ್ಡ್ ಬಳಸೋದು ಹೇಗೆ? ಕೆಲವೊಂದು ಅವಾಗಲೇ ಹೇಳಿದ್ವಿ, ಮಿನಿಮಮ್ ಡ್ಯೂ ಯಾವತ್ತೂ ಕಟ್ಬೇಡಿ, ಫುಲ್ ಬಿಲ್ ಕಟ್ಟಿ ಅಂತ ಹೇಳಿ. ಜೊತೆಗೆ ನೀವು ಏನೇ ಖರೀದಿ ಮಾಡಿದ್ರು ಕೂಡ ಅದೇ ತಿಂಗಳು ತೀರಿಸೋ ಶಕ್ತಿ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಇರಬೇಕು. ಹಣ ಇದೆ, ಅದನ್ನು ಬಳಸ್ತಾ ಇಲ್ಲ, ಅದನ್ನ ಅಕೌಂಟಲ್ಲಿ ಇಟ್ಕೊಂಡಿರ್ತೀನಿ, ಡಿಸ್ಕೌಂಟ್ಗೋಸ್ಕರ ಅಷ್ಟೇ ಕಾರ್ಡ್ ಯೂಸ್ ಮಾಡ್ತೀನಿ, ಬಿಲ್ ಬಂದಾಗ ಕರೆಕ್ಟಾಗಿ ಕಟ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಕಾರ್ಡ್ ಬಳಸಿ. ನೆಕ್ಸ್ಟ್, ಕ್ರೆಡಿಟ್ ಲಿಮಿಟ್ನ ಕೇವಲ 30% ಮಾತ್ರ ಬಳಸಿ. ಲಿಮಿಟ್ 1 ಲಕ್ಷ ಇದ್ರೆ 30-35 ಸಾವಿರ ಮೇಲಕ್ಕೆ ಹೋಗಬೇಡಿ. ಇದು ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಅದ್ಭುತವಾಗಿ ಕಾಪಾಡುತ್ತೆ. ಇಲ್ಲ ಅಂದ್ರೆ ತುಂಬಾ ಬರ್ಗೆಟ್ಟಿದ್ದಾನೆ ಈ ವ್ಯಕ್ತಿ, 1 ಲಕ್ಷ ಲಿಮಿಟ್ ಕೊಟ್ಟಿದ್ದೀವಿ, ಪೂರ್ತಿ ಬಳದ್ ಕಾಯ್ತಾ ಕುತ್ಕೊಂಡಿದ್ದಾನೆ, ಮತ್ತೆ ಬಿಲ್ ಬಂದು ಕ್ಲಿಯರ್ ಆಗಕ್ಕೆ ಅಂತ ಹೇಳಿ ಆ ರೀತಿ ನೋಡ್ತಾರೆ ನಿಮ್ಮನ್ನ ಕ್ರೆಡಿಟ್ ಇಂಡಸ್ಟ್ರಿ ಅವರು. ನೆಕ್ಸ್ಟ್, ಕಡೆದಾಗಿ ಸ್ನೇಹಿತರೆ, ಕ್ರೆಡಿಟ್ ಕಾರ್ಡ್ ಅನ್ನೋದು ಬೆಂಕಿ ಇದ್ದ ಹಾಗೆ. ಸರಿಯಾಗಿ ಬಳಸ್ಕೊಂಡ್ರೆ ಬೆಳಕು, ಅಡುಗೆನೂ ಮಾಡಿ ಹೊಟ್ಟೆನೂ ತುಂಬಿಸ್ಕೊಳ್ಬೋದು, ಒಳ್ಳೆ ಉಷ್ಣಾಂಶ. ಇಲ್ಲ ಅಂದ್ರೆ ಸುಟ್ಟು ಹಾಕಿಬಿಡುತ್ತೆ.
ಮನೆಗೆ ಬೆಂಕಿ ಇಟ್ಬಿಡುತ್ತೆ. ಈಗ ನೀವ್ ಹೇಳಿ, ನೀವು ಬುದ್ಧಿವಂತ ಕ್ರೆಡಿಟ್ ಕಾರ್ಡ್ ಬಳಕೆದಾರರ ಅಥವಾ ಕೈ ಸುಟ್ಕೊಂಡಿರೋ ಬಳಕೆದಾರರ ಅಂತ ನೋಡೋಣ. ನಮ್ಮ ವೀಕ್ಷಕರಲ್ಲಿ ಯಾರು ಯಾವ್ಯಾವ ತರ ಇದ್ದಾರೆ, ಹೆಂಗ್ ಬಳಸ್ತಾ ಇದ್ದಾರೆ ಅಂತ ಹೇಳಿ ಬಿಸಿಲೇ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಒಂದು ಕ್ವಿಕ್ ರಿಮೈಂಡರ್, ಆಗ್ಲೇ ಹೇಳಿದ FD ಬ್ಯಾಕ್ಡ್ ಹೈ ಇಂಟ್ರೆಸ್ಟ್ ರೇಟ್ ನ FD ಅಂದ್ರೆ 8% ವರೆಗೂ ಇಂಟ್ರೆಸ್ಟ್ ರೇಟ್ ಪಡಿತಾ ನಿಮ್ಮ FDಗೆ ಅದಕ್ಕೆ ತಕ್ಕಂತೆ ಕ್ರೆಡಿಟ್ ಲಿಮಿಟ್ ಅನ್ನ ಪಡ್ಕೊಂಡು ಕ್ರೆಡಿಟ್ ಸ್ಕೋರ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಸ್ಟೇಬಲ್ ಮನಿ ಸೂರ್ಯೋದಯ ಬ್ಯಾಂಕ್ ನ ಕ್ರೆಡಿಟ್ ಕಾರ್ಡ್ಗೆ ನೀವು ಕೂಡ ಅಪ್ಲೈ ಮಾಡಬಹುದು ಇನ್ಸ್ಟೆಂಟ್ ಆಗಿ. ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ, ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.